ಬಿರಿಯಾನಿ ಇಲ್ವಾ ಆಂಟಿ? ಸ್ವಲ್ಪ ಹಿಂಗೆ ಮಾಡಿದ್ರೆ ಏನಿಲ್ಲ, ಕುಷ್ಕ ತಿನ್ನೋಕೆ ಹೋಗ್ತಿದ್ದೀವಿ ಕುಂದನು ನಾನು ಎಲ್ಲರೂ ಸೇರಿ. ವಾಪಸ್ ಅಂತೂ ಬರಲ್ಲ ಮನೆಗೆ ಡೈರೆಕ್ಟು ಅಲ್ಲ ಮಚ್ಚ. ಗ್ರೀನ್ ಕಲರ್ ಕುಷ್ಕ ಇವತ್ತು ತೋರಿಸೋ. ಗ್ರೀನ್ ಕಲರ್ ಕುಷ್ಕ ಇವತ್ತು, ರೆಡ್ ಅಲ್ಲ. ಅಲ್ಲಿ ರೆಡ್ ಕುಷ್ಕ, ಇಲ್ಲಿ ಗ್ರೀನ್ ಕುಷ್ಕ. ಗೈಸ್ ಏನಿಲ್ಲ ಇಲ್ಲಿ ಟೆಸ್ಟ್ ಬಾರೋ. ಗೈಸ್ ಏನಿಲ್ಲ ಇಲ್ಲಿ ಟೆಸ್ಟ್ ಡ್ರೈವ್ ಅಂತ ಬಂದಿದ್ವಿ, ಬೈಕ್ ಟೆಸ್ಟ್ ಮಾಡ್ತಿದ್ವಿ. ನೀವು ನಡಿ ಹೋಗಿ ಬರ್ತೀವಿ. 3 ಜನ ಒಂದೇ ಏನೋ ಟೆಸ್ಟ್ ಡ್ರೈವ್ ಅಂತ ನೋಡೋಣ ಬನ್ನಿ. ಗೈಸ್ ಇವರು ಟ್ರೈ ಮಾಡ್ತಾರಂತೆ ಫ್ರೆಂಡ್ಸು, ನಾನಂತೂ ಟ್ರೈ ಮಾಡೋಣ ಓಡಿಸೋಕ್ಕೆ. ಇದು ನೋಡಿ ಎಲೆಕ್ಟ್ರಿಕ್ ಎಲ್ಲ. ಏನಂದರೆ ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರಿಂಗ್ ಇದು ಬಂದ್ಬಿಟ್ಟು ನಿಮಗೆ ಸ್ಟೋರೇಜ್ ಬಾಕ್ಸು 43 ಲೀಟರ್ಸ್ ಬರುತ್ತೆ ಇದರಲ್ಲಿ. ಓಕೆ, ಎಷ್ಟು ಡ್ರೈವ್ ಹೋಗ್ತಿದ್ದ ಅನ್ಕೊಂಡನು. ನೀನು ಬೆಸ್ಟ್, ಆಲ್ ದ ಬೆಸ್ಟ್ ಅನ್ಕೊಂಡ. ನಾನು ಬರ್ತೀನಿ, ನಾನು ಬರ್ತೀನಿ ಅಲ್ಲಿ. ಓಡಿಸಿದೆ, ನನಗೆ ನಿಂತಿಲ್ಲ ಅಪ್ಪ ಸ್ಕೂಟಿ ಅಲ್ಲ. ಸರಿ ಸರಿ ಸರಿ, ಹುಷಾರು. ಶಿಶಂದ್ರು ಬಂದರು. ಹೆಂಗಿತ್ತು? ಹೆಂಗಿತ್ತು? ಗಾಡಿ ಮಾತ್ರ ಸ್ಮೂತು, ಪರ್ಫೆಕ್ಟು, ಬ್ಯಾಲೆನ್ಸ್ ಎಲ್ಲ ಐತೆ. ಹೆಂಗಾದ್ರೂ ಬಗ್ಸ್ ಎತ್ತಿಸ್ಬೋದು. ಅದರಲ್ಲಿ 3 ರಶ್. ಯಾವುದೋ ಫಸ್ಟ್ 3 ಮೋಡು. ಯಾಕೋ ಎಕಾನಮಿ ಸ್ಲೋ ಹೋಗ್ತದೆ, ರೈಡು ಫಸ್ಟ್ ಫುಲ್ ಫಾಸ್ಟ್. ಸ್ವಲ್ಪ ಹಿಂಗೆ ಮಾಡಿದ್ರು ಹಿಂಗೆ ಆಗ್ತದೆ. ಹೌದಾ? ಬ್ರೇಕು ಎಲ್ಲ ಸ್ಟಾರ್ಟಿಂಗ್ ಎಲೆಕ್ಟ್ರಿಕ್ ಪವರ್ ಇರ್ತದೆ. ಓಕೆ, ರಶಲ್ಲಿ ಹೋದರೆ ಅಷ್ಟೇನಾ? ಸ್ಮೂತು, ಬ್ಯಾಲೆನ್ಸಿಂಗ್ ಪರ್ಫೆಕ್ಟ್ ಆಗೈತೆ ಗಾಡಿ ಮಾತ್ರ. ಗಾಡಿ ಚೆನ್ನಾಗೈತೆ. ನಾನು ನೋಡಿರೋ ಪ್ರಕಾರ ರಿವ್ಯೂಸ್ ಎಲ್ಲ ಚೆನ್ನಾಗೈತೆ. ನೋಡಿರೋ ಪ್ರಕಾರ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಗಾಡಿಗೆ. ಅದಕ್ಕೆ ಇದು ಸಪ್ರೇಟಾಗಿ ಹಾಕ್ಸ್ಕೊಬೇಕಂತೆ. ಇದಕ್ಕೇನಂದ್ರು? ಅಯ್ಯ ಅಜಯ್, ಇದಕ್ಕೇನಂತ ಹೇಳಿದ್ರು? ಇದಕ್ಕೇನಂತ ಹೇಳಿದ್ರು? ಅದೇನೋ ಇಷ್ಟ. ಸಪ್ರೇಟಾಗಿ ಹಾಕ್ಸ್ಕೊಬೇಕಂತ. ಅದಕ್ಕಿಲ್ಲ ಅಂತೆ. ಫುಲ್ ಡಿಸ್ಕಷನ್ ನಡೀತೈತೆ. ಇಷ್ಟೇ ಕುಂದನ್ ರೈಡ್ ಚೆನ್ನಾಗಿತ್ತು. ರೈಡ್ ಏನು ಕಂಟ್ರೋಲ್ ಗಾಡಿ ಹೊಸದಾಗಿತ್ತು. ಹೊಸದಾಗಿತ್ತು ಕಣ ಎಲ್ಲಾರ್ದು. ಏನೇನು ಒಟ್ನಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾನೆ. ಹೆಂಗಿತ್ತು ಮತ್ತೆ? ಇದ್ರಲ್ಲಿ ಮಚ್ಚ ಶಿವ ಇರೋ ಇಲ್ಲ, ಇದ್ರಲ್ಲಿ ಯಾವ ಕಲರ್ ಇದೆ ನೀನು? ಗ್ರೀನಾ, ಬ್ಲೂನಾ, ರೆಡ್ಡಾ? ಏನು ಕಲರ್ಸು? ಯೂನಿಫಾರ್ಮ್ ಕಲರು ಯಾವ ಕಲರ್ ಹಾಕೊಂತಿದ್ದೆ? ಗೈಸ್ ನೋಡಿ, ಖೋಖೋ ಆಡ್ತಿದಾರೆ ಅಲ್ಲಿ ಚಿಕ್ಕ ಮಕ್ಕಳು. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಡ್ತಿದ್ವಿ. ಗೈಸ್ ಏನಿಲ್ಲ, ಊಟ ಮಾಡಕ್ಕೆ ಅಂದ್ಬಿಟ್ಟು ಎಲ್ಲಿ ಇಂದಿರಾ ಕ್ಯಾಂಟೀನ್ ಅಂತೆ. ಯಾರ್ಯಾರು ಗೊತ್ತಾ ಹೋಗ್ತಿರೋದು? ನಮ್ಮ ಕುಂದನು, ನಮ್ಮ ಅಜಯ್, ನಮ್ಮ ತರುಣ್, ಶಿವಮ್, ನಮ್ಮ ಅಭಿ, ನಾನು ಇಷ್ಟೇ ಜನ ಹೋಗ್ತಿರೋದು. ಯಾಕಂದರೆ ನಿನ್ನೆ ಮೊನ್ನೆಯಿಂದ ಕ್ಲಾಸ್ ಮಾಡ್ತಿದ್ದಾರೆ, ಯಾರೇ ಅಟೆಂಡ್ ಮಾಡ್ತಿಲ್ಲ. ಅದೇನೋ 5th ಸೆಮ್ ಬಂದಾಗಿದ್ದ ಸಿಕ್ಕಾಪಟ್ಟೆ ಬೋರ್ ಹೊಡಿತೈತೆ. ನಾವೇನೋ ಚೇಂಜ್ ಆಗಿಲ್ಲ. ಅದೇ 2 ಸಬ್ಜೆಕ್ಟು ಇವನಂತೂ ಹೆವಿ ಚೇಂಜ್ ಆಗಿಬಿಟ್ಟಿದ್ದಾನೆ ಶಿಷ್ಯ. ಮುಂಚೆ ಓದ್ ಬೇಡ ಮಚ್ಚ ಕ್ಲಾಸಿಗೆ ಹಂಗೆ ಅಂತ ಹೇಳ್ತಿದ್ದ. ಇವಾಗ ಹೋಗೋಣ ಬರೋ ಮಚ್ಚ, ಪೆನ್ನೆಲ್ಲ ಇಟ್ಕೊಂಡ್ಬಿಡ್ತಾನೆ, ಎಲ್ಲ ಓಪನ್ ಮಾಡಿಬಿಡ್ತಾನೆ ಬುಕ್ಸು. ನಗ್ತಿದ್ದ ನೋಡಿ, ನಾಚಿಕೆ ನೋಡಿ. ಅದಕ್ಕೆ ಒಂದೊಂದು ಬಾರ ಯಾಕೆ ಮಚ್ಚ? ನಮ್ಮ ಅಜಯ್ ಮುಂದೆ ಹೋಗ್ತೀನಿ. ಲೇ ಅಜಯ್, ನಿಂದಲ್ಲಿ ಕೆಲಸ ಎಲ್ಲ ಬಾರಲ್ಲೇ. ನನಗೆ ಬೋರ್ ಟ್ಯೂಷನ್ ಹೇಳ್ತಿದ್ದ ನನಗೆ. ಈ ಕಡೆ ಬಾ ನೀನು. ಇಲ್ಲಿ ವ್ಯೂವರ್ಸ್ ನಿನ್ಗೆ ಮಿಸ್ ಮಾಡ್ತಾರೆ ಹಂಗೆ ಅಂತ ಹೇಳ್ತಾರೆ ಅವ್ರಿಗೆ. ನಾನು ಕೇಳಿಸ್ಕೊಂತ ಇದ್ದೀನಿ, ಮುಂದೆ ಫ್ಯೂಚರಲ್ಲಿ ಯೂಸ್ ಫ್ಯೂಚರಲ್ಲಿ ಅವ್ನು ಫೋನ್ ಮಾಡಿ ಬರ್ತಾನೆ ಮನೆಗೆ. ಹೇಳಿಸ್ಕೊ, ಬೇಡ ಅಂತ ಹೇಳಲ್ಲ. ಬೇಡಲೇ
ಅದು ಯಾವುದೋ ಬೇರೆ ವಿಷಯ ಮಾತಾಡ್ತೀವಿ ಕೆಲ ತಗೊಂಡು ಒಂದು ಕಮೆಂಟಲ್ಲಿ ಐ ಮಿಸ್ ಅಜಯ್ ಟೂ ಮಚ್ ಅಂತ ಬಂದಿತ್ತು. ಹೌದು ಬಂದಿತ್ತು. ಹಾರ್ಟ್ ಶೇಪಲ್ಲಿ ಏನೋ ಇತ್ತು. ಇಲ್ಲ ಅರ್ಧ ಹಾಳಾಗ್ತಿರೋದೇ ಇಲ್ಲ ಗೈಸ್, ಹಂಗೇನಿಲ್ಲ ಗೈಸ್, ಸುಮ್ಮನೆ ಹೇಳ್ತಾನೆ. ಇವ್ನು ಹೆಂಗಂದ್ರೆ ನೋಡು ಶಿಷ್ಯ. ಜೈ ಶಿವಮ್, ಆಯ್ತಾ ಟ್ಯೂಷನ್ನು? ಬಾ ಬೇಡ ತರುಣ್, ಹಿಂಗಿದೆ ಮಚ್ಚ? ಯಾಕೆ ಮಚ್ಚ, ಏನಾಯ್ತಾ? ಗೈಸ್ ಎಲ್ಲರೂ ಹೋಗ್ತಿದ್ವಿ. ಆ ಶಿಷ್ಯನ್ ಬೈಕ್ ಅಲ್ಲೈತೆ, ನಮ್ಮ ಶಿವಮ್ದು ಇಲ್ಲೈತೆ, ನಮ್ಮ ಕುಂದನ್ದು ಇಲ್ಲೈತೆ ಬೈಕು. ಎಲ್ಲ ಆರಾಮಾಗಿ ಹೋಗ್ಬೋದು. ಯಾಕೆ ಮಚ್ಚ, ಏನಾಯ್ತು? ಮುಂದೆಗಡೆ ಎತ್ಕೊಂಡು ಹೋಗೋಣ ಬಾ. ಏನು ಹೆಲ್ಮೆಟಾ? ಮೂರು ಬೈಕ್ ಗೈಸ್ ನಮಗೆ. ಎಷ್ಟು ಜನ ಇದೆ ಮತ್ತೆ ನಾವು? ನಿಂದು ಇದು ಬೈಕಾ? ಅಭಿದ್ ಬೈಕ್ ಇದಲ್ಲ ಗೈಸ್, ಬೇರೆದು. ನಡೀರ ಶಿಷ್ಯ ಬಾ, ನಡಿಯ. ಬೈಕ್ ಎತ್ತು ಅಲ್ಲೇ ಒಳಗಡೆ ಇರೋ ಅಂತ ಹೇಳ್ದ, ನೋಡೋಣ ಗೈಸ್. ನಡೀರಿ. ಅವ್ರಂತೂ ಇಬ್ರು ಹೋದ್ರು ಆ ಕಡೆ. ನಾನು ಅಜಯ್, ಅಭಿ, ಕುಂದನ್ನು. ಅವನೇನೋ ಪೆಟ್ರೋಲ್ ಹಾಕ್ಸ್ತಾನ ಅಂತೇಳಿ ಫಸ್ಟ್ ಅಲ್ಲಿ ಹೋಗೋಣ. ಪೆಟ್ರೋಲ್ ಇವನು ಹಾಕ್ಸ್ತಾನಂತೆ. ಹಾಕ್ಸ್ತೀಯ ಮಚ್ಚ? ಇವನು ಹಾಕ್ಸ್ತಾನಂತೆ ಗೈಸ್ ಪೆಟ್ರೋಲು. ಓ, ಎಳಿಬೇಕಾ ಗಾಡಿನ? ಬರ ಹುಷಾರಾಗ್ರು. ನಡಿ ಗೈಸ್, ನಾವು ಕೂತ್ಕೊಂಡು ಹೋಗೋಣ, ಊಟ ಮಾಡೋಣ, ಬರೋಣ ಮತ್ತೆ ಕ್ಲಾಸಿಗೆ. ಮನೆಗೆ ತಾನೆ ಅಲ್ಲ, ಊಟ ಆದ್ಮೇಲೆ. ಸರಿ ಗೈಸ್, ಪೆಟ್ರೋಲ್ ಏನೋ ಆಯ್ತು ಗೈಸ್. ಇವಾಗ ಊಟ ಮಾಡೋಕ್ಕಂತೆ ಹೋಗ್ತಿದ್ದೀವಿ. ಅಲ್ಲೇ ಸಿಗೋಣ. ಇಂದಿರಾ ಕ್ಯಾಂಟೀನ್ ಅಲ್ಲ ಪುಸ್ತಕ. ನಡೀರಿ, ಎಲ್ಲ ಒಂದು ಊಟ ಮಾಡೋದೈತೆ ಅಷ್ಟೇ. ನಡಿಯ ಬರ್ರ. ಹೌದಾ? ಹೌದಾ? ತಗೊಂತಿದ್ದಾರೆ ಗೈಸ್ ಎಲ್ಲರೂ. ಇನ್ನು ಮುಚ್ಚ ಅನ್ನ ಸಾಂಬಾರು, ಮುದ್ದೆನ? ಮಟನ್ ಚಾಪ್ ಜೊತೆ ಬಿರಿಯಾನಿ ಇಲ್ವಾ ಆಂಟಿ? ಬಿರಿಯಾನಿ ಕೊಡ್ರಿ. ಯಾರ್ದು? ನಮ್ದೆ ಎಲ್ಲ ಅನ್ನ ಸಾಂಬಾರು ಟೋಟಲ್ 6 ಇದೆ. ಅಕ್ಕ ಒಂದು ಮುದ್ದೆ ಕೊಡ್ರಿ. ಇದನ್ನು ಸಾರು ಹಾಕ್ತಾರೆ. ಬಿಸಿ ಊಟ. ಮುದ್ದಪ್ಪ. ಎರಡು ನಿನ್ಗೇನಾ? ಇಲ್ಲ, ನನಗೊಂದು ಅಜ್ಜಿಗೊಂದು. ನಿಮ್ಮ ಅಜ್ಜಿಗೊಂದ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಉಪ್ಪು ಕರೆಕ್ಟಾಗಿ ಹಾಕಿದ್ದೆ ನಾವು. ಉಪ್ಪು ಇತ್ತ ಇಲ್ಲ, ಅಷ್ಟು ಆಯ್ತು. ಖರ್ಚಿಗೆ ತೊಗೊಂಬಂದಿದ್ದಾನೆ ಗೈಸ್, ಮೂತಿ ವರ್ಷಕ್ಕೆ ಮೇಂಟೈನ್ ಮಾಡ್ತೀನಿ ಶಿಷ್ಯ. ಹೆಂಗಿತ್ತು ಊಟ? ಸಾಕಾಗಿತ್ತು. ಅನ್ನ ಸಾಂಬಾರು ಮಸ್ತಾಗಿತ್ತು. ಉಪ್ಪು ಕರೆಕ್ಟಾಗಿ ಹಾಕಿದ್ರಪ್ಪ, ಮಸ್ತಾಗಿತ್ತು. ಶಿವಮ್ಮು ಅಡಿಕೆ ಮರ ಅಂತ ಹೇಳ್ತೀವಿ ಗೈಸ್. ಇದಕ್ಕೆ ಹೇಳ್ಬೇಕಂದ್ರೆ ಅಡಿಕೆ ಮರ ಸಣ್ಣಕ್ಕಿರುತ್ತೆ. ಓಯ್, ನೀನ್ ಹೇಳ್ತಿರೋದು ಅಡಕೆನಾ? ಅಡಕೆ ಅಲ್ಲ ಅದು. ಅಡಿಕೆ ಅದ. ಅಡಕೆ ತೆಳ್ಳಗೋಗುತ್ತೋ? ಹ್ಞೂ ಮಚ್ಚ. ಡೈಮೆನ್ಸ್ ತೆಳ್ಳಗೋಗುತ್ತೋ ಅದು. ಮೇಲ್ಗಡೆ ಆತರ ಬರಲ್ಲ ಎಲೆ. ಅದು ಟ್ರೈ ಮಾಡ, ಒಂದ್ಸಲ ನೋಡ್ತಾನಂತೆ ಗೈಸ್ ಅದು ಅಡಿಕೆನ ಏನು ಅಂದ್ಬಿಟ್ಟು. ಒಳಗಡೆ ಅಡಿಕೆ ಹುಷಾರು. ಬಿದ್ದ ಶಿವಮ್ಮ, ಬಿದ್ದ. ಅಡಿಕೆನ ಇಲ್ವಾ ಅಂತೆ ನೋಡಿ. ಕಿತ್ಕೊಳ ಟ್ರೈ ಮಾಡ. ಮುಳ್ಳು ಕಣ್ಣಿಗೆ ಚುಚ್ಚುತ್ತೆ. ಎಲ್ಲೈತೆ ಮುಳ್ಳಲ್ಲಿ? ಆಹಾ, ಕಿತ್ತದ ಹಾರಿ ಬಿಡ. ಅಲ್ಲಿ ಹೊರಗಡೆ ಅಷ್ಟೇ ಆಚೆ ಹೋಯ್ತು ಅದು. ಹೊಡಿಯ ಮಚ್ಚ ಅದು. ನೋಡೋಣ ಇರ. ತೆಗಿತಿದ್ದಾನೆ ನೋಡೋಣ ಅಡಿಕೆನ ಏನು ಕತೆನ. ಯಾವ್ದೋ ಹಣ್ಣದು ಕರ್ರಕೈತಲ್ಲ, ಪೊಮೊಗ್ರಾನೇಟ್ ಹಾಕೊಂಡು. ಪೊಮೊಗ್ರಾನೇಟ್ ಸೂಪರ್ ಬಿಡ. ಗೈಸ್ ಒಂದು ಕಮೆಂಟಲ್ಲಿ ಪುಣ್ಯ ಇದು ಏನಪ್ಪ ಬುದ್ಧಿವಂತ ಅಂತ ಕಮೆಂಟ್ ಮಾಡಿ ಗೈಸ್. ನನಗೆ ಬುದ್ಧಿವಂತ ಅಭಿಷೇಕ್ ಮಾಡು. ಏನದು? 5 ಜನ ಕರ್ರಕೈತೆ. ನೀನೇನೋ ಯೋಚನೆ ಮಾಡ್ತಿದ್ದ? ಸರಿ ಇಲ್ಲ ಗೈಸ್, ನೀನೇನೋ ಯೋಚನೆ ಮಾಡ್ತಾನೆ. ಇಲ್ಲ ಮಚ್ಚ, ನಾನು ಹೇಳ್ದೆ ಮಚ್ಚ, ಅಡಿಕೆ ಅಲ್ಲ ಅದೇನೋ ಬೇರೆದೈತೆ.
ಕಿತ್ತು ನೋಡೋಣ. ನಾನು ಹೇಳಿದೆ ಇದು ಅಡಿಕೆ ಅಲ್ಲ, ಇದೇನೋ ಬೇರೆ ಐತೆ ಅಂದ್ಬಿಟ್ಟು. ಅಡಿಕೆ ಈ ಮಚ್ಚ ಅಡಿಕೆ ಕೆಳಗಡೆನೂ ಇರಲ್ಲ ಗೊತ್ತಾ ನಿನಗೆ? ವಿಡಿಯೋ ಕ್ಲಿಪ್ಪಿಂದ ಇದೆಲ್ಲ ತೆಗ್ದ್ಬಿಡು ಅಡಿಕೆ. ಅಲೇ ಪಕ್ಕ ಹಾಕ್ತೀನಿ ಬಿಡ, ನೀನು ಇಷ್ಟು ಹೇಳ್ತಿದ್ದೀಯ ಅಂದ್ರೆ. ಅಡಿಕೆ ಮರ ಮಚ್ಚ, ಅಡಿಕೆ ಅಂದ್ರೆ ಸ್ವಲ್ಪ ಮೇಲೆ ಇರುತ್ತಲ್ಲ ಟಾಪಲ್ಲಿ, ಲೆಂತ್ ಫುಲ್ ಸ್ಮಾರ್ಟ್ ಆಗಿ ಹೋಗುತ್ತೆ. ತಿನ್ನಕ್ಕಿರುತ್ತೆ, ಸಣ್ಣಕ್ಕಿರುತ್ತೆ. ಪಾಪ ಎಫರ್ಟ್ ಆಗ್ತಿದ್ದಾನೆ, ಆದ್ರೂ ಗೊತ್ತದು ಅಡಿಕೆ ಅಲ್ಲ ಅಂದ್ಬಿಟ್ಟು, ಆದ್ರೂ ಎಫರ್ಟ್ ಆಗ್ತಿದ್ದಾನೆ. ಕಾಲೇಜಲ್ಲೇ ತೋರಿಸ್ತೀವಿ ಮಹಾರಾಷ್ಟ್ರ ಒಮ್ಲೆ ಅಲ್ಲಿ ಹಿಂದೆ ಐತಲ್ಲ ನೋಡಿದ್ದಾನೆ. ಆದ್ರೂ ಗೈಸ್ ಗೊತ್ತು ಅಡಿಕೆ ಅಲ್ಲ ಅಂದ್ಬಿಟ್ಟು, ಆದ್ರೂ ಎಫರ್ಟ್ ಆಗ್ತಿದ್ದಾನೆ ನೋಡಿ. ಇದಕ್ಕೆ ಲೈಕ್ ಮಾಡಿ ಗೈಸ್. ಸರಿ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದರೆ ಹಿಂದಿನ ಬ್ಲಾಗ್ ನೋಡಿ. ನಾನು ನಿಮ್ಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಬೈ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬೈ.